ನೀವು ಇವ್ರುಗಳಿಂದ ಏನು ಕಲ್ತಿದ್ದೀರಾ ಈ ಕಾಟೇರ ಸಿನಿಮಾದಲ್ಲಿ ಅಂತ ಒಂದೊಂದು ಹೆಸರೇ ಹೇಳ್ತಾ ಹೋಗ್ತೀನಿ, ಅವರಿಂದ ನೀವೇನು ಕಲ್ತ್ರಿ ಈ ಸಿನಿಮಾದಲ್ಲಿ ಅಂತ ಹೇಳ್ತಾ ಹೋಗಿ. ಸೊ ಶ್ರುತಿ ಮ್ಯಾಮಿಂದ ಐ ಥಿಂಕ್ ಅವರು ಆ ಇಮೋಷ್ನಲ್ ಸೀನ್ಸ್ ನಾವೆಲ್ಲರೂ ನೋಡಿದ್ದೀವಿ. ಇಮೋಷ್ನಲ್ ಸೀನ್ಸ್ ಅವ್ರು ಆ್ಯಕ್ಚುಲಿ ಕ್ಯಾಮ್ರಾ ಹಿಂದೆ ಶಿ ಈಸ್ ದ ಮೋಸ್ಟ್ ಫನ್ನಿಯೆಸ್ಟ್ ಬಬ್ಲಿಯೆಸ್ಟ್ ಅಂದರೆ ಜಾಯ್ಫುಲ್ ಆಗಿರ್ತಾರೆ. ಬಟ್ ಅವರು ಆ ಸ್ವಿಚ್ ಆನ್ ಸ್ವಿಚ್ ಆಫ್ ಇದೆ ಅಲ್ಲ ಇಮೋಷ್ನಲ್ ಸೀನ್ಸಲ್ಲಿ, ಅದು ನೋಡಿ ನಾನು ತುಂಬ ಕಲ್ತಿದ್ದೀನಿ ಅವರಿಂದ. ಆ ಇಮೋಷನ್ ಕಣ್ಣಿಂದ ಹೆಂಗೆ ಆ್ಯಕ್ಟ್ ಮಾಡೋದು, ಕಣ್ಣೆಲ್ಲ ಆಕ್ಟಿಂಗ್. ಅಮ್ಮ ಆಗ್ಲಿ ಶ್ರುತಿ ಅವರಾಗ್ಲಿ ಎಲ್ಲರೂ ಕಣ್ಣೆಲ್ಲ ಆಕ್ಟ್ ಮಾಡ್ತಾರೆ. ಬಟ್ ಶ್ರುತಿ ಮ್ಯಾಮ್ನ ನಾನು ಲೈವ್ ಆಗಿ ನೋಡಿದ್ದೀನಿ ಅಲ್ಲ, ಸೊ ಅವರಿಂದ ಅದೊಂದು ಐ ಥಿಂಕ್ ಟ್ರೈ ಮಾಡಬೇಕು ಆ ಸ್ಟೈಲ್ ಆಫ್ ಆಕ್ಟಿಂಗ್. ಸೊ ಅದನ್ನ ಕಲ್ತಿದ್ದೀರಾ. ಓಕೆ, ನೆಕ್ಸ್ಟ್ ಕುಮಾರ್ ಗೋವಿಂದ್ ಅವರು. ಕುಮಾರ್ ಗೋವಿಂದ್ ಸರಿಂದ ಅವರು ಐ ಥಿಂಕ್ ಅವ್ರದ್ದು ಆ ಬಾಡಿ ಲ್ಯಾಂಗ್ವೇಜ್ ಅವ್ರು ತುಂಬ ಓಪನ್ ಆಗಿ ಆ್ಯಕ್ಟ್ ಮಾಡ್ತಾರೆ, ಫುಲ್ ಬಾಡಿ ಯೂಸ್ ಮಾಡಿ ಆ್ಯಕ್ಟ್ ಮಾಡ್ತಾರೆ. ಸೊ ಅದು ಒಂದು. ಓಕೆ, ನೆಕ್ಸ್ಟ್ ಅವಿನಾಶ್ ಸರ್. ಅವಿನಾಶ್ ಸರ್ ಸೋ ಸ್ವೀಟ್ ರಿಯಲಿ. ಅವರಿಂದ ಐ ಥಿಂಕ್ ಆ ಒಂದು ಗಂಭೀರತೆ ಅಲ್ಲ, ಅವ್ರು ತುಂಬ ಸೀರಿಯಸ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಸೊ ಸೀರಿಯಸ್ ಆಗಿರ್ತಾರೆ ಅಂತ ಇಲ್ಲ, ಅವಿನಾಶ್ ಸರ್ ಇಸ್ ವೆರಿ ಹ್ಯಾಪಿ ಫನ್, ಬಟ್ ಅವ್ರ ಆ್ಯಕ್ಟಿಂಗಲ್ಲಿ ತುಂಬ ಒಂದು ವೇಟ್ ಇರುತ್ತೆ ಅವ್ರ ವಾಯ್ಸಲ್ಲಿ, ಅವ್ರದ್ದು ಆ ಬಾಡಿಯಲ್ಲಿ. ಐ ಥಿಂಕ್ ಅದು ತೂಕದ ನಟನೆ ಅಂತ ಹೇಳ್ತಾರೆ. ಬಿರಾದರ್ ಅವರು. ಬಿರಾದವರಿಂದ ಐ ಥಿಂಕ್ ಎಲ್ಲರೂ ಏನೋ ಕಲ್ತಿರ್ತಾರೆ. ಅವರು ಅಂದರೆ ಅವ್ರು ಬಂದ ತಕ್ಷಣ ಅವರು ಆ ವಾಯ್ಸ್ ಅಂದರೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರನ್ನೇ ನೋಡೋಕೆ ಅನಿಸುತ್ತೆ. ತುಂಬ ಕಲ್ತಿದ್ದೀನಿ ಅವ್ರದ್ದು ಆ ಕಾನ್ಫಿಡೆನ್ಸ್. ಸೆಟ್ಟಲ್ಲಿ ಯಾವಾಗಲೂ ಕೂಡ ಅವ್ರನ್ನೇ ನೋಡ್ತಾ ಇರಬೇಕು ಅಂತ ಫೀಲ್, ಅವರು ಡೈಲಾಗ್ ಹೇಳ್ತಾ ಇದ್ರೆ. ಅವ್ರದ್ದು ಆ ಕಾನ್ಫಿಡೆನ್ಸು, ಅವ್ರದ್ದು ಆ ವಾಯ್ಸ್ದು ಲೌಡ್ನೆಸ್ಸು, ಓಪನ್ನೆಸ್ಸು, ಈಸ್ ಅಮೇಝಿಂಗ್ ಅಮೇಝಿಂಗ್ ಅಮೇಝಿಂಗ್. ವಿನೋದ್ ಆಳ್ವಾ ಸರ್ ಅವರು ತುಂಬ ಫನ್ನಿಯಾಗಿರ್ತಾರೆ. ಅವ್ರದ್ದು ಸೇಮ್ ಐ ಥಿಂಕ್ ಅವಿನಾಶ್ ಸರ್ ಥರನೇ ಅವ್ರದ್ದು ಆ ಒಂದು ಸೀರಿಯಸ್ನೆಸ್ಸು, ಆ ವಾಯ್ಸಲ್ಲಿ ಆ ಒಂದು ಗಂಭೀರತೆ. ಅದು ಜಗಪತಿ ಬಾಬು ಸರಿಂದ ನಾನು ಐ ಥಿಂಕ್ ಅವ್ರದ್ದು ಎಲ್ಲರಿಂದ ಕಾನ್ಫಿಡೆನ್ಸು, ಅವ್ರದ್ದು ಆ ಕಾನ್ಫಿಡೆನ್ಸ್ ನೋಡಿ ನನಗೆ ಕಾನ್ಫಿಡೆನ್ಸ್ ಸಿಕ್ಕಿದೆ. ಎಕ್ಸ್ಪೀರಿಯನ್ಸ್ ಅನ್ನೋದು ನಿಮ್ಮನ್ನ ಅಷ್ಟು ಪರ್ಫೆಕ್ಟ್ ಮಾಡಿಬಿಟ್ಟಿರುತ್ತೆ ಅಂತ ಅನ್ಸುತ್ತಾ? ನನಗೆ ಅಂದರೆ ಆಲ್ರೆಡಿ 1.5 year ಈ ಮೂವಿ ಶೂಟಿಂಗ್ ನಡೆದಿದೆ. ಆ ಫುಲ್ ಟೈಮಲ್ಲಿ ನನಗೆ ಕಾನ್ಫಿಡೆನ್ಸ್ ಸಿಕ್ಕಿದೆ. ಮೇನ್ಲಿ ಏನಂದರೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಕಾನ್ಫಿಡೆನ್ಸ್ ಸಿಕ್ಕಿದೆ. ಎಲ್ಲರದ್ದು ಆ ಒಂದು ಅವರು ತುಂಬ ಕಾನ್ಫಿಡೆನ್ಸ್ ಜೊತೆ ಪ್ರಿಪೇರ್ ಆಗಿ ಬರ್ತಾರೆ ಅಲ್ಲ, ಅದು ನೋಡಿ ನನಗೂ ಆ ಒಂದು ಅದು ಸಿಕ್ಕಿದೆ. ಓಕೆ, ತರುಣ್ ಸರಿಂದ ನಾನು ಆ ಡೆಡಿಕೇಶನ್ ಬಗ್ಗೆ ತುಂಬ ಕಲ್ತಿದ್ದೀನಿ. ಬಿಕಾಸ್ ಅವ್ರು ಏನಂದರೆ ಶೂಟಿಂಗ್ ಬಂದ ತಕ್ಷಣ ತುಂಬ ಫೋಕಸ್ಡ್ ಆಗಿ ಡೆಡಿಕೇಟೆಡ್ ಆಗಿ ನಾವು ಮೂವಿ ಹಿಂಗೆ ಮಾಡ್ತಾ ಇದ್ದೀವಿ, ಆಡಿಯನ್ಸ್ಗೆ ಹಿಂಗೆ ಸ್ಯಾಟಿಸ್ಫೈ ಆಗಬೇಕು, ತುಂಬ ಸೀರಿಯಸ್ ಆಗಿ ಅವ್ರ ಕೆಲಸ ತೊಗೊತಾರೆ. ಸೊ ಅದು ನಾನು ಕಲ್ತಿದ್ದೀನಿ ಡೆಡಿಕೇಶನ್ ಬಗ್ಗೆ. ಓಕೆ, ಸೊ ನಟ ದರ್ಶನ್ ಸರಿಂದ ತುಂಬ ಕಲ್ತಿದ್ದೀನಿ. ಮೋಸ್ಟ್ಲಿ ಹೇಳ್ತಾ ಹೋದ್ರೆ ಒಂದು ದೊಡ್ಡ ಲಿಸ್ಟ್ ಇದೆ ಅಂತ. ಹೌದು, ಬಿಕಾಸ್ ಎವ್ರಿ ಡೇ ಅವರು ಇಂಡಸ್ಟ್ರಿ ಬಗ್ಗೆ ಮಾತಾಡೋದಿರಲಿ, ಪರ್ಸ್ನಲ್ ಲೈಫ್ ಅಂದರೆ ಕಾನ್ಫಿಡೆನ್ಸ್ ಬಗ್ಗೆ, ಆ ಒಂದು ಮೆಂಟ್ಯಾಲಿಟಿ ಬಗ್ಗೆ, ಆ್ಯಕ್ಟಿಂಗ್ ಬಗ್ಗೆ, ಪರ್ಫಾರ್ಮೆನ್ಸ್ ಬಗ್ಗೆ, ಟೆಕ್ನಿಕಲ್ ಅಂದರೆ ಲೈಟಿಂಗ್ ತೊಗೋಬೇಕು, ಮಾರ್ಕಿಂಗ್ ತೊಗೋಬೇಕು, ನೀನು ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ನೀನು ಹೆಂಗಿರಬೇಕು, ಎವ್ರಿ ಸಿಂಗಲ್ ಡೇ ತುಂಬ ಕಲ್ತಿದ್ದೀನಿ. ಅದ್ರ ಜೊತೆ ಊಟದ ಬಗ್ಗೆ ಇರಲಿ, ವೈಲ್ಡ್ ಲೈಫ್ ಫೋಟೋಗ್ರಫಿ ಬಗ್ಗೆ ಇರಲಿ, ನಮ್ಮ ಗವರ್ಮೆಂಟ್ ಬಗ್ಗೆ, ಅಂದರೆ ಎಲ್ಲರ ಬಗ್ಗೆ ನಾವು ಮಾತಾಡಿ ಎವ್ರಿ ಡೇ ಒಂದು ಅವ್ರ ಜೊತೆ ಕೂತ್ಕೊಂಡು ನನಗೆ ತುಂಬ ಇನ್ಫಾರ್ಮೇಷನ್ ಸಿಗ್ತದೆ. ಪ್ರಾಣಿಗಳ ಬಗ್ಗೆ ಸಖತ್ತವರು, ಅವ್ರಿಗೆ ತುಂಬ ಪ್ರೀತಿ ಇದೆ. ಸೊ ಅವ್ರದ್ದು ಆ ಪ್ರೀತಿ ನೋಡಿ, ಪ್ರೀತಿ ಅಂದರೆ ನಮ್ಗೇನು ಅನಿಸುತ್ತೆ ಅಂದರೆ ಅವ್ರಿಗೆ ಇಷ್ಟ ಪ್ರೀತಿ ಇದೆ, ಬಟ್ ಅವ್ರಿಗೆ ಅಷ್ಟೊಂದು ಡೀಟೇಲ್ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಸೊ ತುಂಬ ಕಲ್ತಿದ್ದೀನಿ ಅವ್ರಿಗೆ.